ಅವ್ರೇನಂದ್ರು, ನೀವೆಲ್ಲ ದೊಡ್ಡವರು ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರು ಅಷ್ಟೇ. ನಾವು ದೊಡ್ಡವರೇ ಆದ್ವಿ. ನಾವು ಅವ್ರ ಮಠದ ವಿದ್ಯಾರ್ಥಿ ಅಂದ್ರೆ ದಾವಣಗೆರೆ ನನಗೆ ಕೆಲಸ ಕೊಟ್ಟರು. ಇಷ್ಟೇ ಕೇಳಿದ ತಕ್ಷಣನೇ ಬೇರೆ ಕೆಲಸಕ್ಕೆ ಸೇರ್ರಿ ಅಂದರು. ನಮ್ಮದು ಒಂದು ಉದ್ದೇಶ ಇತ್ತು, ಮಠದಲ್ಲಿ ನೀವು ಫ್ರೀ ಊಟ ಸಿಗೋದು, 72 ರೂಪಾಯಿ ಕೂಡ 6 ತಿಂಗಳು ಊಟ, ಇನ್ನು 70 ಕೊಟ್ಟರೆ 26 ತಿಂಗಳು ಊಟ, 140 ರೂಪಾಯಿ. ಈಗ ಒಂದು ಹೋಟ್ಲಿಗೆ ಹೋದರೆ 400-500 ಆಕತಿಲ್ಲ ಬಿಲ್ಲು. ಅಷ್ಟು ಫ್ರೀ ಊಟ ಇದ್ದರೂ ಕೂಡ ನಾನು 18 ವರ್ಷ ತುಂಬಿದ ಮೇಲೆ ದೃಢವೇ ಓದಬೇಕು, ಬಸವ ತತ್ವ ಪಾಲಿಸಬೇಕು ಅನ್ನೋ ತತ್ವದಿಂದ 18 ಹೊತ್ತಾದ ಮೇಲೆ ನಾವು ದೃಢವೇ ಓದಬೇಕು, ಅಪ್ಪ ಅಮ್ಮಗೂ ಭಾರ ಆಗಬಾರ್ದು, ಮಠಕ್ಕೂ ಭಾರ ಆಗಬಾರ್ದು ಅಂತ ಹೇಳಿ ಎಲ್ಲಿ ಕೆಲಸ ಸಿಗ್ತತೆ ಅಂಥ ಊರು ಅಂತ ಮಡ್ರಾಸ, ಡೆಲ್ಲಿ, ಅಲ್ಲಿ ಇಲ್ಲಿ ಅಂತ ಒಡ್ಡಾಡಿ ಕೊನೆಗೆ ದಾವಣಗೆರೆಗೆ ಬಂದು ಅಡ್ಮಿಷನ್ ಮಾಡಿಸಿಲ್ಲ, ಓದಲೇಬೇಕು ಅಂತ ಓದಿ ಅಲ್ಲಿ ಅಡ್ಮಿಷನ್ ಮಾಡಿಸಿ 3 ತಿಂಗಳು ಅಲ್ಲದಾಡಿ ಕೆಲಸ ಸಿಗಲಿಲ್ಲ. ಕೊನೆಗೆ ಅಕ್ಟೋಬರ್ದಾಗ ಕೆಲಸ ಸಿಗ್ತು, ವಿದ್ಯಾಭ್ಯಾಸ ಪೂರೈಕೆ ಮಾಡಿದೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಮ್ಮಲ್ಲಿ ಶಿಸ್ತಿರಬೇಕು, ಗುರಿ ಇರಬೇಕು, ಅದನ್ನು ಸಾಧನೆ ಮಾಡಬೇಕು, ಒಂದು ಕಾರ್ಯತತ್ಪರತೆ ನಮ್ಮೊಳಗೆ ಇರಬೇಕು. ಅದಿಲ್ಲದೆ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳೋದು ಏನು ಅರ್ಥ ಇಲ್ಲ. ಈ ಸ್ವಾಮಿಗಳು ಮಾತು ಯಾಕೆ ಹೇಳಿದೆ ಅಂದರೆ, ಅನೇಕ ಸ್ವಾಮಿಗಳು ಒಬ್ಬರನ್ನೊಬ್ಬರು ದೂಷಣೆ ಮಾಡ್ತಾರೆ. ನೀವೇ ದೊಡ್ಡವರು ಅನ್ನುವಂಥ ಕಾಲ, ನೀವೇ ದೊಡ್ಡವರು ಅಂತ ಕಾಲ, ಅವರು ಕೆಟ್ಟವರು ಅಂತ ಅದೇನು ಹೇಳಿಲ್ಲ. ಅಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ಅಂದರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ನಿಮಗೆ ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಇನ್ನೊಬ್ಬರನ್ನ ಟೀಕೆ ಮಾಡಿದೆ ನಾವು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದೆ ಕೆಲವರು. ಅದರಿಂದ ದೊಡ್ಡ ಅಪಾಯ ನಮಗೆ ಕಾದಿದೆ. ನೀವೇ ದೊಡ್ಡವರು ಅಂತ ನಮ್ಮ ಮಾತಪ್ಪಗಳು ಹೇಳಿದ್ದು ನಾನೇನು ಅದನ್ನು ಒಂದು ದಿವಸಕ್ಕೆ ಒಂದ್ಸರಿನಾರ ಅವ್ರ ಮಾತು ನೆನೆಸ್ಕೊಂಡು, ಅವ್ರ ಫೋಟೋ ನೆನೆಸ್ಕೊಂಡು ನಾನು ಪ್ರಸಾದ ತಗುವಂಥ ಪದ್ಧತಿಯನ್ನು ಇಟ್ಕೊಂಡೇ ನಾನು ಮಕ್ಕಳಿಗೂ ಮರಿಗೂ, ನನ್ನ ಅಣ್ಣ ತಮ್ಮದ್ರ ಮಕ್ಕಳಿಗೂ 18 ಆದಮೇಲೆ ನೀವು ಡಿಗ್ರಿ ಮುಗಿಸಿದ ಮೇಲೆ ಇನ್ನೊಂದು ಡಿಗ್ರಿ ಮಾಡೋದಿದ್ರೆ ನೀವೇ ಕೆಂಪು ಓದಬೇಕು ಅಂತ ಮಾಡಿದ್ದೇನೆ. ಹಾಗೆಯೇ ಈ ಕಾಯಕ ಅನ್ನೋದು ನಾನು ನಿವೃತ್ತಿ ಆದಮೇಲೆ ನೀವು ಪುಕ್ಷಟೆ ಕೊಡ್ತೇನೆ ಅಂದ್ರೆ ಬೆಂಗಳೂರು ಸೈಟೇ ಬೇಡ ಅಂತಂದು ಒಂದು ಹೊಲದಾಗ ರೂಮ್ ಮಾಡ್ಕೊಂಡು ನಾನು ಬೀರೂರ ಹತ್ರ ತೋಟದಲ್ಲಿ ಮನೆ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೇನೆ. ದಿನಾನು ಕೆಲಸ ಮಾಡ್ತೇನೆ, ಓದೋದು ಮಾಡ್ತಾನೆ, ಬರೆಯೋದು ಮಾಡ್ತಾನೆ. ಆದರೆ ಇಲ್ಲಿ ನಾನು ಈ ಸ್ವಾಮಿಗಳು ಇದ್ರ ಬಗ್ಗೆ ಇನ್ನೊಂದು ಮಾತು ಹೇಳಲೇಬೇಕು. ಈಗ ನಾವು SSLC ಆಗಿರ್ತೇವೆ, ಆಮೇಲೆ ಡಿಗ್ರಿನೂ ಆಗಿರ್ತೇವೆ. ಡಿಗ್ರಿ ಆದಮೇಲೆ SSLC ಬರೀತೀರ ನೀವು? ಬರೆಯಲ್ಲ. ನಮ್ಮ ಜಾಮದಾರ್ ಸಾಹೇಬರು IAS ಆಗಿದ್ದಾರೆ, ಅದಕ್ಕೂ ಮೊದಲು BSc ಡಿಗ್ರಿ ಆಗಿದ್ದಾರೆ. ಆ ಡಿಗ್ರಿ ಬರೀತಾರೆ ಇಲ್ಲ. ನಾನು ಎಲ್ಲೆಲ್ಲೋ ಬರೀದೆ, ಮತ್ತು ನಾವು ಒಂದು ಹಿಂದಿನ ಬರಿಬಾರ್ದು. ಒಂದು ಅದರದ್ದೇ ಉತ್ತರಾಧಿಕಾರಿ PhD ಮಾಡಿದರೆ ಅದು ಬೇರೆ ಪೇರ್. ಇಲ್ಲ ಅಂದರೆ ಇದ್ರ ಒಳಗೆ ಅದು ಈಗ ವೀರಶೈವರು ಲಿಂಗಾಯತದ ಒಳಗೆ ಬಂದ ಮೇಲೆ ನೀವೇ ಕೊಟ್ಟಿರೋ ಲಿಂಗ ಅದು ಇದು ಇರ್ಬೋದು, ಪರವಾಗಿಲ್ಲ, ನೀವೇ ಕೊಟ್ಟಿರ್ಬೋದು. ಕೊಟ್ಟರು ಕೂಡ ಇದ್ರ ಒಳಗೆ ಬಂದ ಮೇಲೆ ದೊಡ್ಡ ಮನೆಯಲ್ಲಪ್ಪ ಇದು, ಸಣ್ಣವರು ದೊಡ್ಡವರು ಎಲ್ಲ ಇದ್ದಾರೆ, ಕೋಟ್ಯಾಂತರ ಜನಗಳು ಬಂದು ಹೊತ್ತಿನಾಗ ಈ ನಾವು ಮೇಲೆ ನೀವು ಕೇಳು ಅನ್ನೋದು ಬೇಡ. ನೀವು ಇರ್ರಿ, ನಮ್ಮ ಜೊತೆಗೆ ನೀವು ಇರ್ರಿ ಅಂತ ನೀವು ಪೂರ್ವಾಶ್ರಮ ಅಂತಿರ್ತೇವೆ ಸ್ವಾಮಿಗಳಿಗೆ. ಹಿಂದಿಂದು ತಂದೆ ತಾಯಿ ಹೆಸರನ್ನು ಅವ್ರು ಹೇಳ್ಕೊಂಡು ಬಂದಿರ್ತಾರೆ. ಈ ಮಠಕ್ಕೆ ಬಂದ ಮೇಲೆ ಯಾವ ಮಠಕ್ಕೆ ಅವರು ಅಧಿಪತಿಯಾಗಿರ್ತಾರೋ ಅವರನ್ನೇ ಅಪ್ಪಗಳು ಅಂತಾರೆ, ಅವರನ್ನೇ ತಮ್ಮ ತಂದೆ ಅಂತಾರೆ. ಹಾಗೆ ನೀವು ವೀರಶೈವ ಸೇವರೇ ಬಂದಿದ್ದು, ಆಮೇಲೆ ವೀರಶೈವ ಆಗಿದೆ, ಆ ಮಾತು ಬೇರೆ. ಆದರೂ ಕೂಡ ನೀವು ಬಂದಿದ್ದೀರಿ, ನೀವೇ ಇದ್ರೊಳಗೆ ಒಳಗೆ ಅದೀರಿ ಅಂತಂದ್ರೂ ಕೂಡ ಲಿಂಗಾಯತವನ್ನು ಒಪ್ಕೊಂಡ ಮೇಲೆ ಮತ್ತೆ ಹಿಂದಕ್ಕೆ ಯಾಕ್ರಿ ಜಗ್ತಿರಿ, ನಮ್ಮ ಮುಂದೂ ಜಗ್ತಿರಲ್ಲ ಅಂತ ನಾವು ಆ ಮಾತನ್ನು ಅವ್ರಿಗೆ ಹೇಳಬೇಕಾಗಿದೆ. ದಯವಿಟ್ಟು ಆ ರೀತಿಯಲ್ಲಿ ನಾವು ಅವರಿಗೆ ಮನಸ್ಸನ್ನು ಪ್ರಸ್ತಾಪ ಮಾಡಬೇಕೇ ವಿನಃ ನೀವು ಬೇರೆ ನಾವು ಬೇರೆ, ಅದಕ್ಕೆ ನಿಮ್ಗೆ ಒಗ್ಗಲ್ಲ, ನಾವು ಕೂಡಲ್ಲ ಅಂತ ಆ ಶಬ್ದಗಳನ್ನು ನಾವು ಬಳಸೋದು ಬೇಡ. ಅದಕ್ಕೆ ನಮ್ಮ ದ್ವಾರಕನಾಥ್ ಅವರು ಇಲ್ಲಿ ಇದ್ದಾರೆ, ಅವರ ತಜ್ಞರ ಸಮಿತಿ ವರದಿಯಲ್ಲಿ ಭಾಳ ಚೆನ್ನಾಗಿ ಕಾಣಿಸಿದ್ದಾರೆ. ಆಯ್ತಪ್ಪ, ನಾವು ಲಿಂಗಾಯತರಿಗೆ ಧರ್ಮ ಕೊಡ್ತೇವೆ, ಅದ್ರ ಜೊತೆಗೆ ಲಿಂಗಾಯತ ಬಸವ ತತ್ವದಲ್ಲಿ ನಂಬಿಕೆ ಇರುವ ವೀರಶೈವರು ಅಂತ ಸೇರಿಸಿ ಅದು ಒಂದು ಪ್ಯಾರ ಇಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾರನ್ನೂ ಹೊರಗಿಟ್ಟಿಲ್ಲ. ಬಸವಣ್ಣವರು ಜಾತಿ ರಹಿತ ಧರ್ಮವನ್ನು ಕಟ್ಟಿದ್ರಲ್ಲ, ನಾನು ಧರ್ಮ ಮಾಡಿದ್ದೇನೆ, ನಾನು ಪಾಲಿಸಬೇಕು, ಇಲ್ಲ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಶಿಕ್ಷೆ ಮಾಡ್ತೇವೆ ಅಂತ ಯಾರ್ಯಾರು ಹೇಳಿದಾರೇನವರು? ಇಲ್ಲ. ನಾವೆಲ್ಲ ಒಳ್ಳೆ ದಾರಿ ತೋರಿಸಿದ್ದಾರೆ ಅಂದ್ರೆ ಒಳ್ಳೆ ಫೋಕಸ್ ಇರೋ ಲೈಟ್ ಅವ್ರ ಕೈಯಾಗ ಐತಿ ಅಂತ ಹೇಳಿದ್ರೆ ಅವ್ರನ್ನ ನಾವು ಅನುಸರಿಸಿದ್ದೇವೆ, ಅವ್ರನ್ನ ನನ್ನನ್ನೇ ಅನುಸರಿಸಿ ಓದೆಲ್ಲ ಹಿಂಗೆ ಮಾಡ್ರಿ ಅಂತ ಅವ್ರು ಹೇಳಿಲ್ಲ. ಅವರು ಯಾವುದು ವೇದದಲ್ಲಿ ಆಗಮದಲ್ಲಿ ಇರ್ತಕ್ಕಂಥ ವಿಷಯ ಸರಿ ಇಲ್ಲ, ಅದು ಸಮಾಜಕ್ಕೆ ಸರಿ ಹೊಂದುವುದಿಲ್ಲ. ಸಮಾಜದಲ್ಲಿ ಅಸಮತೋಲನವನ್ನು ಕಾಪಾಡುತ್ತದವರು. ಸಮತೋಲನಕ್ಕೆ ಅವಕಾಶ ಇಲ್ಲ. ಹೆಣ್ಮಕ್ಳಿಗೆ ಕೀಳಾಗಿ ಕಾಣ್ತತೆ, ನಮ್ಮನ್ನೆಲ್ಲ ಶೂದ್ರರಾಗಿ ಕಾಣ್ತತೆ, ಅದು ಬೇಡಪ್ಪ ಅಂದರು. ಈಗ ನಾನು 5 ಅಡಿ ಇದ್ರೆ ಇನ್ನೊಬ್ರು 6 ಅಡಿ ಇರ್ತಾರೆ, ಅವ್ರ ಬಟ್ಟೆ ನಾವು ಧರಿಸಕ್ಕಾಗತ್ತಾ? ಇಲ್ಲ. ನೀವು ವೇದವನ್ನು ಆಗಮವನ್ನು ನೀವು ಮಾಡಿ, ಪೂಜೆ ನೀವು ಮಾಡಿ, ನಿಮಗೆ ಸಂತೋಷ, ನಿಮಗೆ ಅದು ಯೋಗ್ಯತೆ ನೀವು ಮಾಡಿ. ಅದು ನಮಗೆ ಸರಿ ಬರೋದಿಲ್ಲ, ನಾವು ನೋಡೋದಿಲ್ಲ ಅಷ್ಟೇ ಅನ್ಬೇಕೇ ವಿನಃ ಅದು ಪ್ರತಿಯೊಂದನ್ನು ಅವ್ರ ಹೆಸರು ಹಿಡಿದು, ಜಾತಿ ಧರ್ಮದ ಹೆಸರು ಹಿಡಿದು ನಾವು ಯಾರನ್ನು ಟೀಕೆ ಮಾಡುವುದನ್ನು ಕಡಿಮೆ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತೇನೆ. ಯಾರು ಅಧಿಪತಿ ಆಗ್ತಾರೋ, ಯಾರು ರಾಜರಾಗ್ತಾರೋ ನಮಗೆ ಗೊತ್ತಿಲ್ಲ, ಯಾವತ್ತಾರೋ ಅವರಲ್ಲಿ ಒಂದು ಧರ್ಮ ಇದೆ. ಏನು ಅಂತಂದರೆ ಅವ್ರದ್ದು ಅದು ಧರ್ಮ ಏನಂದರೆ ಯಾವ ರಾಜನಾಗಿರ್ತಾನೆ ಅವನನ್ನು ಪಾಲಿಸೋದು,
ಅವನನ್ನು ಹೊಗಳುವುದು, ಅವ್ರ ಕೆಲಸಗಳನ್ನು ಮಾಡಿಕೊಳ್ಳುವುದು. ನಮಗೆ ಆ ಬುದ್ಧಿ ಬಂದತಾ? ಇಲ್ಲ. ಟೀಕೆ ಮಾಡಿ ಎಲ್ಲ ಪೇಚಿ ಸಿಕ್ಕಾಕಂತು ನಾವು. ಆ ಬುದ್ಧಿಯನ್ನು ಪರರಿಂದ ನಾವು ಅಮದು ಮಾಡಿಕೊಂಡು ನಾವು ಸಂಘ ಸಂಸ್ಥೆಗಳನ್ನ ಅವ್ರನ್ನ ತಿಳ್ಕೊಂಡು ನಮ್ಮನ್ನು ನಾವು ತಿದ್ದುಕೊಂಡು ಹೋಗುವಂಥ ಕಾಲ ಬಂದಿದೆ. ಈ ಬೆಂಗಳೂರಿನಂಥ ಊರಿನಲ್ಲಿ ಇಷ್ಟೇ ಜನ ಸೇರಿದ್ರಲ್ಲ ಅಂತ ನಮಗೆ ನೋವು. ಬೆಳಿಗ್ಗೆ ಏನೋ ಮಧ್ಯಾಹ್ನ ಊಟದ ಟೈಮಿಗೆ ತುಂಬೋದೇನೋ ಅಂತ ಆಸೆ ಇತ್ತು. ನಮ್ಮ ಅಧ್ಯಕ್ಷ ಬರುತ್ತೇನೆ ಅವರು ಒಂದು 10 ಜನ ಅವ್ರ ಜೊತೆಗೆ ಬಂದರು. ಹಿಂಗಾಗಿ ಸ್ವಲ್ಪ ನಮಗೆ ಧೈರ್ಯ ಬಂತು. ಯಾಕೆ ಅಂತಂದರೆ ನಾನು 2025 ವರ್ಷದಿಂದ ನಾನು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ ನಮ್ಮ ನ್ಯಾಯಾಂಗದಲ್ಲಿ. ಹಳ್ಳಿಗೆ ಹೋಗಿ ಜನರಿಗೆ ಕಾನೂನು ಹೇಳ್ಕೊಡ್ಬೇಕಾದಂತಹ ಪರಿಸ್ಥಿತಿ. ಅವತ್ತು ನಾವು ಕಾರ್ಯಕ್ರಮ ಮಾಡಿದ್ರು. ಸುಪ್ರೀಂ ಕೋರ್ಟ್ ಜಡ್ಜ್ ಬರ್ತಾರಂದ್ರೂ ಕೂಡ ಇಲ್ಲಿರೋ ಒಂದು 200-300 ಜನರಿಗೆ ಇವತ್ತು ನಾಳೆ ರಜಾ ಇಲ್ಲ, ಭಾನುವಾರ ಆದರೂ ಪರ್ಮಿಷನ್ ಇಲ್ಲ. ಯಾಕೆಂದ್ರೆ ಅವ್ರು ಬರ್ತಾರೆ, ಭಾಷಣ ಮಾಡೋಕ್ಕೆ ಶೋ ಆಗೋದಿಲ್ಲ ಸಭೆ ಅಂತ ಹೇಳೋದು. ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸಿದ್ದೇವೆ. ಒಂದು ಲೀಗಲ್ ಸರ್ವಿಸ್ ಕಾರ್ಯಕ್ರಮವನ್ನು ಇಲ್ಲೇ ಕನಿಂಗ್ಯಾಮ್ ರೋಡ್ ಅಂತೇಳಿ ಯಾವುದೋ ಒಂದು ಇದರ ಮಾಡಿದಾಗ ಜನಶಿಕ್ಷಣ ಸಮಿತಿ ಅಂತ ಒಂದು ಸಂಸ್ಥೆ ವಹಿಸಿದ್ವಿ. ಅವರೆಲ್ಲ ಜನ ಸೇರಿಸಿದ್ರು. ಈಗ ನಾವೇ ಮಾಡಕ್ಕೆ ಹೋದ್ರೆ ನಮ್ಮ ಜಡ್ಜ್ಗಳು ದೊಡ್ಡ ವಕೀಲರನ್ನ ಅಷ್ಟು ಬಿಟ್ಟು ಬೇರೆ ಜನನೇ ಇರಲ್ಲಲ್ರಿ, ನೀವು ಹೆಂಗೆ ಸೇರಿಸಿದ್ರಿಂದ ನಾವು ಕೊಟ್ಟು ತರಿಸಿದ್ದೇವೆ ಅಂದರು. ಇದು 25 ವರ್ಷದ ಹಿಂದೆ. ಇದು ಇವತ್ತು ಇನ್ನೂ ಪರಿಸ್ಥಿತಿ ಗಂಭೀರ ಇದೆ. ಆದ್ದರಿಂದ ಇಲ್ಲೇನು ಅವರು ಅವತ್ತೇ ಹೇಳ್ಬಿಟ್ಟಾರೆ ಶರಣರು. ಅಣ್ಣರು ಏನು ಹೇಳಿದ್ದಾರೆ? ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣರ. ಮತ್ತೆ ಇಡೀ ಕರ್ನಾಟಕದ 6-7 ಕೋಟಿ ಜನಸಂಖ್ಯೆ 6-7 ಜನ ಸಿಗಬಹುದು ಅಷ್ಟೇ. ಒಂದು 10 ಭಕ್ತರು ಅಂತ ತಿಳ್ಕೊಂಡು ಒಂದು 100 ಜನ ಬಂದಾರೆ ಅಂತ ನಾವು ಹಿಂಗೆ ಭಾವಿಸೋದು. ಅಂದ್ರೆ ಸ್ಪಾರ್ಟಿವ್ ಆಗಿ ತಗೋಬೇಕು. ಜನ ಕಡಿಮೆ ಬಂದಾರ ಅಂತ ನಾವು ಅಧೀರವಾಗುವಂಥ ಸನ್ನಿವೇಶ ನಿರ್ಮಾಣ ಆಗಬಾರ್ದು. ನೀವು 100 ಜನ ಮೇಲೆ ಇಲ್ಲಿ ಏನು ಹೇಳಿದ್ರು ಅನ್ನೋದಕ್ಕಿಂತ ನನ್ನಂಥ ಬಾಯಿ ಪ್ರತಿಯೊಬ್ಬರದು ಆಗಬೇಕು. ನೀವು ನಿಮಗೆ ಪ್ರಶ್ನೆ ಕೇಳಿದವರಿಗೆ ನೀವು ಅಲ್ಲೇ ಉತ್ತರ ಕೊಡಬೇಕು. ಅಂತಹ ಶಕ್ತಿಯನ್ನು ಅಣ್ಣ ಬಸವಣ್ಣ ತಮಗೆ ದಯಪಾಲಿಸಬೇಕು ಅಂತ ನನ್ನ ಮನವಿ, ಪ್ರಾರ್ಥನೆ. ಯಾಕೆಂತಂದ್ರೆ ಒಬ್ಬರಿಂದ ಆಗೋದಿಲ್ಲ. ಬಸವಣ್ಣವರು ಕೊಟ್ಟಂತಹದನ್ನು ನಮ್ಮ ದ್ವಾರಕನಾಥ್ ಅವರು ಹೇಳಿದ್ರು, ಪ್ರಜಾಪ್ರಭುತ್ವ ರೀತಿಯಲ್ಲೇ ಅದು ನಡೆದಿದೆ. ಇದು ಮೊದಲನೇ ಪ್ರಜಾಪ್ರಭುತ್ವ ವಿಶ್ವದ್ದು. ಅವರು 1215 ಮಾಡಿದ್ರು ಅಂತ ಅವರು 1150ರಿಂದ ಅಲ್ಲೇ 60-70 ವರ್ಷ ಮರೆ ಮಾಡ್ಯಾರ. ಅವರು ನಮ್ಮನ್ನು ಅವ್ರು ಕಾಪಿ ಮಾಡ್ಯಾರ, ಅವ್ರು ನಾವು ಕಾಪಿ ಮಾಡೇವಿ. ಜಗತ್ತಿಗೆ ಪಾಠ ಹೇಳೋ ಕಾಲ ಅಂತ ಇವತ್ತು ಬಂದಿದೆ. ನಮ್ಮ ಕೇಂದ್ರ ಸರ್ಕಾರದವರು ಬಸವಣ್ಣವ್ರ ಮೂರ್ತಿನೂ ಮಾಡ್ತಾರ, ಅವ್ರ ಶ್ಲೋಕನೂ ಹಾಕ್ತಾರ. ಬಸವಣ್ಣ ಬೇಕು, ಬಸವಣ್ಣನ ತತ್ವಗಳು ಬೇಡ. ಬಹಳ ಜನಕ್ಕೆ ಬಸವಣ್ಣ ಬೇಕು, ಗಾಂಧಿ ಬೇಕು, ಗಾಂಧಿಯನ್ನ ತತ್ವಗಳು ಬೇಡ. ಗಾಂಧಿ, ಅಂಬೇಡ್ಕರ್, ಬಸವಣ್ಣ ಇಂಥವ್ರನ್ನ ಯಾರೋ ಒಬ್ರು ಒಂದು ದಿವಸ ಅವ್ರನ್ನ ಸಮಾಪ್ತಿ ಮಾಡಿರಬಹುದು. ಆದರೆ ತತ್ವಗಳನ್ನು ದಿನನಿತ್ಯ ಸಮಾಪ್ತಿ ಮಾಡಿರೋ 1000 ಕೋಟಿ ಜನ ಈ ದೇಶದಲ್ಲಿ ಇದ್ದಾರೆ. ಆ ವ್ಯಕ್ತಿಯ ದೇಹ ಅದು ಪ್ರಾಣ ಅಂತ್ಯ ಆಗುತ್ತೆ. ಅವತ್ತು ಒಂದು ಸಂದರ್ಭದಲ್ಲಿ ಅಂತ್ಯ ಆಗಿದೆ, ಅದಕ್ಕೆ ನಮಗೆ ದೋಷ ಇಲ್ಲ. ಆಯ್ತು, ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಯ್ತು. ಆದರೆ ಅವ್ರ ತತ್ವಗಳನ್ನು ಅವ್ರ ಹೆಸರು ಹೇಳ್ಕೊಂಡು ನಿತ್ಯ ಮಾಡ್ತಾರಲ್ಲಪ್ಪ. ವೀರಶೈವರಿಂದ ಆದಿಯಾಗಿ ಕಮ್ಮಾರು, ಕುಂಬಾರು, ಸಣ್ಣ ಬಡಬಡ ಜನ ಎಲ್ಲ ಸೇರ್ಕೊಂಡು ಲಿಂಗಾಯತ ಮಾಡಿದ ಮೇಲೆ ಅದರೊಳಗೆ ನಾನೇನು ನೀವು ಕೇಳು ಅನ್ನೋದು ತಪ್ಪಾಗುತ್ತದೆ. ಬಸವ ತತ್ವಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಎಲ್ಲರೂ ಸಮಾನ ಅಂತ ತಿಳಿಯಲಾಗ ನೀವು ಬನ್ನಿ, ಯಾರಿಗೂ ಬೇಡ ಅನ್ನೋದು. ಯಾಕೆಂದ್ರೆ ಇದು ಜಾತಿರಹಿತ ಸಮಾಜ ಆಗಿರುವುದರಿಂದ ಮೇಲೆ ಕೀಳಿನ ಅವಕಾಶವೇ ಇಲ್ಲ. ಅವ್ರು ಹೇಳಿದ್ರು ನಮ್ಮ ತಜ್ಞರು, ಇಡೀ ಜಗತ್ತಿಗೆ ಸ್ತ್ರೀಗೆ ಮೊದಲನೇ ಸ್ವಾತಂತ್ರ್ಯ ಕೊಟ್ಟವರು ಅಣ್ಣ ಬಸವಣ್ಣ ಅಂತ. ಯಾಕೆ ಹೇಳ್ಬಾರ್ದು? ನಾವಿಂತ 1000 ಸಲ ಹೇಳೋಣ. ಮೊದಲಿಗೆ. ಆಮೇಲೆ ಇನ್ನೂ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ಇದು ಲಿಂಗ ಯಥ ಧರ್ಮ, ಇದು ನಮಗಾಗಿ ನಮ್ಮವ್ರ ಮುಖ್ಯಮಂತ್ರಿ ಆಗ್ಬೇಕು, ಅದು ಬರಬಾರ್ದು ನಮ್ಮ ಬಾಯಲ್ಲಿ. ಸ್ವಾಮಿಗಳಾದ್ರಿಗೆ ಹೇಳ್ತೀನಿ, ನಮ್ಮವ್ರನ್ನ ಯಾರು ಮುಖ್ಯಮಂತ್ರಿ ಅದನ್ನೆಲ್ಲ ಬಿಡ್ರಿ, ನಿಮ್ಮವ್ರಾದ್ರೆ ಯಾರು ಮಾಡೋಕ್ಕಾಗೋದಿಲ್ಲ. ಅದು ಸ್ವಜನ ಪಕ್ಷಪಾತವಾಗುತ್ತದೆ. ಅವರ ಜಾತಿಯವರಿಗೆ ಅನುಕೂಲ ಮಾಡಿದ್ರು ಅಂತ ಆಗುತ್ತೆ, ಬೇರೆ ಯಾರಾದ್ರೂ ನಿಮ್ಗೆ ಅನುಕೂಲ ಆಗುತ್ತೆ. ಬೇರೆ ಯಾರಾದಷ್ಟೇ ಒಳ್ಳೆಯದು. ಅವ್ರನ್ನೂ ಹೋಗೋಣ, ಬೇರೆಯವ್ರನ್ನ ನಿಮ್ಮ ಕೆಲಸ ಮಾಡಿ ಕೇಳಿ. ಯಾರನ್ನು ತೆಗೊಳ್ಳೋದು ಬೇಡ. ನಿಮ್ಮವರಾದ್ರೂ ದೇವರಿಗೆ ನೀವು ಕೆಲಸ ಆಗಲ್ಲ. ಇಲ್ಲಿವರೆಗೆ ಆಗಿದ್ದು ಇತಿಹಾಸ ನೋಡಿರಿ, ನಿಮ್ಮವರಿದ್ದಾಗ ಏನೇನು ಮಾಡೋಕ್ಕಾಗಿಲ್ಲ, ಬೇರೆಯವರೇ ಮಾಡಿದ್ದಾರೆ. ಅದನ್ನೇ ಅವರೇ ನಮಗೆ ಪ್ರಾರಬ್ಧ ಅಂತಾರಲ್ಲ, ಹಂಗೆ ಸಮಯ ಸಂದರ್ಭ ಅದು ಬಂದಿದೆ. ಅದಕ್ಕೆ ನಾವು ಅವರನ್ನೇ ನಾವು ಮತ್ತೆ ಇನ್ನೊಂದು ವರ್ಗದಲ್ಲಿ ಹಾಗೆ ಮಾಡ್ತಾರೆ. ಎಲ್ಲಿ ಅಧಿಕಾರ ಇರುತ್ತದೆ, ಕ್ಷತ್ರಿಯ ರಾಜ, ಅವನು ಕ್ಷೌರ ಮಾಡೋನರ ಇರಲಿ ಅಥವಾ ಕೊಲೆ ಮಾಡೋನರ ಇರಲಿ, ಗಟ್ಟದಾನ ಅಂತಂದ್ರೆ ಅವನಿಗೆ ಪೂಜೆ ಮಾಡೋರು ಜನ ಶುರುವಾಗ್ತಾರೆ. ಹೌದಾ? ಅವ್ರನ್ನ ಪೂಜೆ ಮಾಡ್ತಾರೆ. ಅವರಲ್ಲಿ ಬೇರೆ ಅವೆಲ್ಲ ರಾಜನಲ್ಲಿ. ಅದಕ್ಕೆ ಅವಾಗೇನಂತಿದ್ರು, ಹೊಗಳು ಭಟ್ಟರು ಅಂತ ಕರೀತಿದ್ರು. ನಾವು ಅದನ್ನು ಹೊಗಳು ಭಟ್ರು ಅಂತ. ಅವರೇ ಪೂಜ್ಯರು, ಅವರು ಹೇಳಿದ್ದು ಇವ್ರು ಕೇಳೋದು ಇವ್ರು, ಯಾಕಂದ್ರೆ ಅವ್ರು ಹೊಗಳ್ತಿದ್ರಲ್ಲ. ಆದರೆ ರಾಜನಾದವರಿಗೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ, ಯಾರು ಮುಖಂಡರಾದವರಿಗೆ. ಅಣ್ಣ ಬಸವಣ್ಣ ಹೊಗಳಿ ಅನ್ನವನ್ನು ಸೂಲಕ್ಕೆ ಏರಿಸಿದ್ರೆ ಅನ್ನು ಏರಿಸಿದಂಗೆ ಆಯ್ತದು. ಹೊಗಳವೇ ಬೇಡ. ಜಗಳವ್ರು ನನ್ನ ಪಕ್ಕದಾಗಿ ಇರಬೇಕು ಅನ್ನೋರಿದ್ರೆ ಉತ್ತಮ ಅಧಿಕಾರಿಗಳಾಗ್ತಾರೆ, ಉತ್ತಮ ಆಡಳಿತಗಾರರಾಗ್ತಾರೆ. ಹೊಗಳೋರನ್ನ ಸುತ್ತ ಇಟ್ಕೊಂಡ್ರೆ ಇವತ್ತು ದೇಶದಲ್ಲಿ ಆಗ್ತಾ ಇರೋದು ಅದೇ.
ಹೊಗಳೂರು 100 ಜನ ಇದ್ದಾರೆ. ಹಿಂಗಾಗಿ ಅಲ್ಲಿ ಏನು ನಡೀತಿದೆ ಎನ್ನುವುದು ನಮಗೆ ಗೊತ್ತೇನೇ ಇಲ್ಲ, ಏನೇನು ಗೊತ್ತಿಲ್ಲ ಎನ್ನುವುದು. ಎಲ್ಲರೂ ಮೂಕರಾಗಿದ್ದೇವೆ ಮತ್ತು ಕಿವುಡರಾಗಿದ್ದೇವೆ. ಆದ್ದರಿಂದ ಕಣ್ಣು ಕಾಣದವರಾಗಿದ್ದೇವೆ, ಇದ್ದು ಕಿವಿ ಇದ್ದು ಕೇಳದವರಾಗಿದ್ದೇವೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ದರಿಂದ ಅಧಿಕಾರ ಇವೆಲ್ಲ ಯಾರಿಗೂ ಶಾಶ್ವತವಲ್ಲ. ಆದ್ದರಿಂದ ಯಾರು ಮುಂದೆ ರಾಜರಾಗ್ತಾರೆ ಏನು ಅನ್ನೋದು ನಮಗೆ ಸಂಬಂಧ ಇಲ್ಲ. ಯಾವುದೇ ಪಕ್ಷಕ್ಕೆ ಯಾರು ಲಿಂಗಾಯತರು ಅಂಟ್ಕೋಬೇಡಿ. ನಿಮ್ಮ ಬಸವ ತತ್ವಕ್ಕೆ ಯಾರು ಬದ್ರಿದ್ದಾರೆ ಅವರಿಗೆಲ್ಲ ನಮ್ಮದು ಕೈ ಅಂತ ಹೇಳಿ ಯಾವುದೇ ಪಕ್ಷದೊಳಗೆ ನಾವು ಗುರುತಿಸ್ಕೊಳ್ಳೋದು ಬೇಡ. ನಮ್ಮಲ್ಲಿ ಆ ಪಕ್ಷದಲ್ಲಿದ್ದಾರೆ, ಈ ಪಕ್ಷದಲ್ಲಿದ್ದಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಭವಿಷ್ಯನ ನುಡಿಯುವಷ್ಟು ನಾವಿಲ್ಲ. ಅವತ್ತಿತ್ತು ಅದನ್ನು ಇವರು ಹೇಳಿದ್ರೆ ನುಡಿದ್ರೆ ಅದೇ ರೀತಿ ಗ್ಯಾರಂಟಿ ಆಗುವಂಥ ಸಂದರ್ಭಗಳಿದ್ದು, ಅಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ಆದ್ದರಿಂದ ಎಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಯಾರು ಅಧಿಕಾರಿಗಳಾಗಿರ್ತಾರೆ, ರಾಜರಾಗಿರ್ತಾರೆ, ಅವ್ರನ್ನೇ ಹೊಗಳಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದು. ಮತ್ತು ಇದು ಧರ್ಮ ನಮಗಾಗಿ ಎಲ್ಲ, ವಿಶ್ವದ ಶಾಂತಿಗಾಗಿ ಲಿಂಗಾಯತ ಧರ್ಮ ಅಂತ ಹೇಳಬೇಕು. ಇದು ವಿಶ್ವಗುರು ಅಂತ ನಾವು ಹೇಳಿದೆ, ಇದು ವಿಶ್ವಧರ್ಮ ಆಗಬೇಕು. ಬೇರೆ ಯಾವ ಧರ್ಮಗಳು ಇನ್ನು ಇಷ್ಟು ಸರಳವಾಗಿ ವಿಶ್ವಧರ್ಮ ಆಗಲಿಕ್ಕೆ ಅವಕಾಶಗಳನ್ನು ಹೊಂದಿಲ್ಲ. ಒಂದರಲ್ಲಿ ಜೈನರು ಸಂಪೂರ್ಣ ಏನು ಕ್ರಿಮಿ ಕೀಟಗಳನ್ನು ಯಾವುದಕ್ಕೂ ಕೂಡ ಹಿಂಸೆ ಮಾಡಬಾರ್ದು ಅಂತಾರೆ. ಸಾಯಂಕಾಲ 6 ಗಂಟೆ ಒಳಗನ ಊಟ ಮಾಡ್ತೇವೆ ಅಂತಾರೆ. ಇನ್ನೊಂದು ಧರ್ಮ ಹೇಳ್ತದೆ ಇದೊಂದು ಶರೀರಂ ಪರೋಪಕಾರ ಅರ್ಥಂ ಅಂತ ಹೇಳ್ತಾರೆ. ಅಂದರೆ ಕೆಲವರು ಅದನ್ನು ಎಲ್ಲರಿಗೂ ಅನ್ವಯಿಸಲ್ಲ. ನೀವೆಲ್ಲ ಅದರಿಂದ ನೀವು ಪರೋಪರಿಗೆ ಉಪಕಾರ ಮಾಡೋದಕ್ಕಾಗಿದ್ದೀರಿ, ನಾವು ಮಾತ್ರ ನಿಮ್ಮ ಕಡೆ ಇಸ್ಕೊಳ್ಳೋಕ್ಕಾಗಿದ್ದೀವಿ ಅಂತ ಇದೊಂದು ಧರ್ಮ ಹೇಳ್ತದೆ. ಎಲ್ಲೋ ಅಂಥದನ್ನು ಬಿಟ್ಬಿಡೋಣ. ಉಳಿದವರು ಕೆಲವರು ಹೇಳ್ತಾರೆ. ಆದರೆ ನಮ್ಮದೇನಿದೆಯಲ್ಲ, ಸಕಲ ಜೀವಾತ್ಮರಿಗೆ ರೇಸ ಬಯಸುವಂತಹ ಧರ್ಮ ಅದು ಇದು ಅಂತ ನಮ್ಮ ಅಣ್ಣವ್ರು ಹೇಳಿದಾರಿಂದ, ಆದ್ದರಿಂದ ವಿಶ್ವದ ಶಾಂತಿಗಾಗಿ ನಾವು ಹೋರಾಡ್ತದೆ. ವಿಶ್ವದ ಶಾಂತಿಗಾಗಿ ಧರ್ಮದ ಗುರುತನ್ನು ನಾವು ನಮ್ಮ ಬಟ್ಟೆ ನಾವು ಧರಿಸ್ತೇವ್ರಿ, ನಿಮ್ಮ ಬಟ್ಟೆ ನಾವು ಹಾಕಕ್ಕಾಗಲ್ಲ ಇನ್ನೊಬ್ರದ. ಆದ್ದರಿಂದ ನಮ್ಮ ಧರ್ಮ ಇದು, ನನ್ನ ಧರ್ಮ ಯಾವುದು ಅನ್ನೋದನ್ನು ನನ್ನ ಹೆಸರಿಟ್ಟುಕೊಳ್ಳೋ ನಾನು ನನ್ನ ಧರ್ಮ ಯಾವುದು ಅನ್ನೋದನ್ನು ಆರ್ಟಿಕಲ್ 25ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಹೇಗೆ ಇದ್ದರೂ ಮಾನವ ಹಕ್ಕುಗಳ ಕಾಯ್ದೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೇಳಿದ್ದಾರೆ. ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಎಲ್ಲ ಬೇರೆ ದೇಶದಿಂದ ಬಂದಂಥವ್ರು ಅಲ್ಲಿ ಮೀಟಿಂಗ್ನಾಗ ಸೇರಿದವರು, ನಿಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೂ ನೋಡ್ರಿ, ಹಂಗಲ್ಲಂಗಿಲ್ಲ, ಅವ್ರಿಗೆ ಕಾನೂನು ಮಾಡ್ರಿ, ಅವ್ರು ರಕ್ಷಣೆ ಮಾಡ್ರಿ ಅಂತೇಳಿ. ಮತ್ತು 97ನೇ ಇಸ್ವಿಯಲ್ಲಿ ದಿಲ್ಲಿಯಾಗ ಕಾನೂನು ಮಾಡ್ಯಾರ, 94ರ ಕರ್ನಾಟಕದಾಗ ಕಾನೂನು ಮಾಡಿದ್ದಾರೆ ಅಲ್ಪಸಂಖ್ಯಾತರ. ಮತ್ತೆ ಅವನ್ನೆಲ್ಲ ಮಾಡಿ ಯಾಕೆ ಮಾಡಿದ್ದಾರೆ? ರಕ್ಷಣೆ ಮಾಡ್ತೇವೆ ಅಂತ ಇಡೀ ವಿಶ್ವ ಒಪ್ಪಿಕೊಂಡಿದೆ. ಭಾಷಿಕವಾಗಿ ಭಾಷೆಯಿಂದ ನಾವು ಅಲ್ಪಸಂಖ್ಯಾತರು, ನಾವು ಕನ್ನಡ ಮಾತಾಡ್ತೇವೆ, ಒಂದು ಸ್ವಲ್ಪ ಜನ ಇದ್ದೇವೆ, ನಮ್ಮ ಭಾಷೆ ಉಳಿಸ್ಬೇಕು, ಆಯಿತು. ನಾವು ನಮ್ಮದು ಲಿಂಗಾಯತ ಧರ್ಮ ರೀ, ನಮ್ಮ ಧರ್ಮ ಉಳಿಸ್ಬೇಕು, ಆಯಿತು. ಹೀಗೆ ಭಾಷಿಕ ಮತ್ತು ಧಾರ್ಮಿಕ 2 ರೀತಿಯ ಸ್ವಾತಂತ್ರ್ಯಗಳನ್ನು ನಾವು ಉಳಿಸಿಕೊಳ್ಳೋದಕ್ಕೆ ನೀವು ಕಡ್ಡಾಯ ಕ್ರಮ ತೆಗೆದುಕೊಳ್ಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿಕೊಂಡಿರೋದ್ರಿಂದ ಅದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸುವಂತಹ ಸನ್ನಿವೇಶ ಬರಬಾರದು. ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸಕಾರಣವಿಲ್ಲದೆ ವಾಪಸ್ ಕಳಿಸಿದ್ದಾರೆ. ತೊಂದರೆ ಆಯಿತು. ಸಕಾರಣವಿಲ್ಲದೆ ಏನು ಕಾಲ ಮಿಂಚಿಲ್ಲ, ಆ ಫೈಲನ್ನು ತರಿಸ್ಕೊಂಡು ಎಲ್ಲ ಅಧಿಕಾರಿ ಇದೆ ರೀ. ಒಂದು ರಾಜ್ಯವನ್ನು 2 ತುಂಡು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, 2 ರಾಜ್ಯಗಳನ್ನು ಸೇರಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಹೀಗಿರುವಾಗ ಅದೇನೋ ಒಂದು ವರದಿ ಇತ್ತಲ್ಲಪ್ಪ, ಹಿಂದೆ ಕಳಿಸಿದ್ವಿ, ಇಟ್ ಈಸ್ ಮೇ ನಾಟ್ ಬಿ ಪಾಸಿಬಲ್ ಟು ಎಕ್ಸೀಡ್ ಟು ದ ರಿಕ್ವೆಸ್ಟ್ ಆಫ್ ಅಂತ ಬರೆದಿದ್ದಾರೆ. ಮೇ ನಾಟ್ ಬಿ ಪಾಸಿಬಲ್ ಅನ್ನೋದು ಅದು ಬಹುದು ಗೆಹುದಿನ ಸಂಖ್ಯೆ ವೀರನ ಹೂದೆ ಅನ್ನಂಗೆ, ಅದು ವೀರರು ಹೇಳುವ ಮಾತಲ್ಲ ಅದು. ದಯವಿಟ್ಟು ಕೇಂದ್ರ ಸರ್ಕಾರದವರು ನಾವು ಒಂದು ವೇಳೆ ಪತ್ರ ಬರೀದೇ ಇದ್ರು ಕೂಡ, ರಾಜ್ಯ ಸರ್ಕಾರದವರು ಬರೀದೇ ಇದ್ರು ಕೂಡ ಆ ಪತ್ರ ಏನೋ ಇದೆ ಅಂತಲ್ಲಪ್ಪ ಅದನ್ನು ಕಳಿಸ್ಕೊಡ್ರಿ, ನಾವು ನೋಡ್ತೇವೆ ಅಂತಕ್ಕಂಥ ಮನಸ್ಸನ್ನು ಕೇಂದ್ರ ಸರ್ಕಾರ ಮಾಡ್ತತೆ ಅನ್ನೋ ಮಾತನ್ನು ನಾನು ಇಲ್ಲಿ ಆತ್ಮವಿಶ್ವಾಸದಿಂದ ನಾನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಗುರು ಬಸವಲಿಂಗಾಯ ನಮಃ.